ಲಕ್ಷ್ಮಿ, ಅಲ್ಲಿ ಕಾಂಪಿಟೇಷನ್ ಶುರು ಆಗ್ತಾ ಇದೆ. ಇನ್ನು ನೀನು ಇಲ್ಲಿ ಏನು ಮಾಡ್ತಾ ಇದೆಯಾ? ನಿನ್ಗೇನು ತಲೆಗೆಲ್ಲ ಕೆಟ್ಟಿದ್ಯಾ? ಬಾ ನನ್ನ ಜೊತೆ. ಆದಿ, ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಬಿಡ್ತೀನಿ ಕಣೋ. ಆದಿ, ನಾನು ಆಗ್ಲಿಂದ ಅವಳಿಗೆ ಹೇಳ್ತಾನೆ ಇದ್ದೀನಿ, ನನ್ನ ಮಾತೇ ಕೇಳ್ತಿಲ್ಲ. ಲಕ್ಷ್ಮಿ, ಇನ್ನು ನನ್ನಿಂದ ಕಾಯಕ್ಕಾಗಲ್ಲ, ಸುಮ್ಮನೆ ಬಾ. ಆದಿ, ಇನ್ನೊಂದು ಸ್ವಲ್ಪ ವರ್ಷದಿದೆ, ಮುಗಿಸ್ಬಿಡ್ತೀನಿ. ನೀನು ಇಲ್ಲಿ ಒರೆಸ್ಕೊಂಡು ಕುತ್ಕೋ, ಅಲ್ಲಿ ನಮ್ಮನ್ನ ಪರ್ಫಾರ್ಮೆನ್ಸಿಂದ ವಾಶ್ ಔಟ್ ಮಾಡ್ತಾರೆ. ಬಾರಿ ಸುಮ್ಮನೆ. ರೀ ಆದಿ, ಅಲ್ಲ ಕಣೋ, ನೀನು ಇವಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಈಗ ಮನೆ ಕೆಲಸ ಎಲ್ಲ ಮಾಡೋರು ಯಾರು? ಚಿಕ್ಕಮ್ಮ, ಇವಳು ಮಾಡ್ತಾ ಇರೋ ಕೆಲಸ ನೋಡಿದ್ರೆ ಇವತ್ತು ಮುಗಿಯಲ್ಲ ಅಂತ ಅನ್ನಿಸ್ತಾ ಇದೆ. ಇವತ್ತು ಇವಳು ಪರ್ಫಾರ್ಮೆನ್ಸ್ ಇದೆ, ಮಿಸ್ ಮಾಡ್ಕೊಳಕ್ಕಾಗುತ್ತಾ ಹೇಳಿ? ಅಯ್ಯೋ ಆದಿ, ವಿಮಲಾ ಈಗ ವಾಪಸ್ ಬಂದಮೇಲೆ ಮನೆ ಕೆಲಸ ಎಲ್ಲ ಆಗಿಲ್ಲ ಅಂದರೆ ಅವಳು ಎಷ್ಟು ಕೋಪ ಮಾಡ್ಕೊಳ್ತಾಳೆ ಗೊತ್ತಾ? ಅಮ್ಮನ ಕೋಪನ ಹೇಗೆ ತಣ್ಣಗೆ ಮಾಡಬೇಕು ಅಂತ ನನಗೆ ಗೊತ್ತು. ನೀವು ತಲೆ ಕೆಡ್ಸ್ಕೋಬೇಡಿ, ಸುಮ್ಮನೆ ಇರಿ. ಏಯ್, ನೀನೇ ಇನ್ನೂ ಮುಖ ನೋಡ್ತಾ ನಿಂತಿದ್ಯಾ? ನಡಿ ಬೇಗ. ಕೆಲಸ ಮಾಡಿ ಮಾಡಿ ಹೇಗಾಗಿದ್ಯಾ ನೋಡು. ಚಲೋ. ಏಯ್, ಒಂದ್ಸಲ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವಾ? ನೀನು ಬರಲ್ಲ ಅಂದ್ರೆ ಎತ್ತಾಕೊಂಡು ಹೋಯ್ತಾ ಇರೋದೆ. ಆದಿ, ನಾನು ಆಮೇಲೆ ಬರ್ತೀನಿ ಕಣೋ, ಪ್ಲೀಸ್ ನೀನು ಹೋಗಿರು. ಮತ್ತೆ ಮತ್ತೆ ಹೇಳಿದ್ರೆ ಮೂತಿ ಮೇಲೆ ಕೂತ್ಬಿಡ್ತೀನಿ ಅಷ್ಟೇ. ನಿನ್ನಿಂದ ನಮ್ಮ ಡ್ಯಾನ್ಸ್ ಹಾಳಾಗ್ಬೇಕಾ ಹೇಳು? ಸರಿಯಾಗಿ ಕುತ್ಕೋ ಸರಿಯಾಗಿ. ಹಾಂ, ನಡಿ ಹಿಂದೆ. ಏಯ್, ಗಟ್ಟಿಗೆ ಹಿಡ್ಕೋ. ಬಿರೋದ್ರೆ ನಾನಂತೂ ಮತ್ತೆ ಬಂದು ಇಟ್ಕೊಳ್ಳಲ್ಲ. ನೀವೀಗ ಫೋನಲ್ಲಿ ಹೇಳ್ದ ಹಾಗೆ ನಾನು ಹಿಯರಿಂಗ್ ಡೇಟ್ನ ಕನ್ಫರ್ಮ್ ಮಾಡ್ಕೊಂಡಿದ್ದೆ, ಆದರೆ ಅದು ರಿಜೆಕ್ಟ್ ಆಗಿದೆ. ಬಟ್ ನಾನು ಮತ್ತೆ ಕರೆಕ್ಟಾಗಿರೋ ರೀಸನ್ ಕೊಟ್ಟು ರೀಸಬ್ಮಿಟ್ ಮಾಡ್ತೀನಿ. ಅದೇ ಡೇಟಲ್ಲಿ ಹಿಯರಿಂಗ್ ಆಗೋ ಹಾಗೆ ನಾನು ನೋಡ್ಕೋತೀನಿ. ಆದರೆ ಅದಕ್ಕಿಂತ ಮುಂಚೆ ನಿಮಗೆ ಯಾಕೆ ಡಿವೋರ್ಸ್ ಬೇಕು, ನಿಮ್ಮ ಮಧ್ಯೆ ಏನು ಸಮಸ್ಯೆ ಇದೆ, ಅದನ್ನೆಲ್ಲ ನನ್ನ ಹತ್ರ ಹೇಳಿ. ಸಮಸ್ಯೆ ಅನ್ನೋದಕ್ಕಿಂತ ನನಗೆ ಡಿವೋರ್ಸ್ ಬೇಕು ಮೇಡಮ್. ನಿಮಗೆ ಮಾತ್ರ ಬೇಕಾ ಅಥವಾ ಇಬ್ರಿಗೂ ಬೇಕಾ? ಇಬ್ರಿಗೂ ಬೇಕು ಮೇಡಮ್. ಮದುವೆ ಆಗಿ ಎಷ್ಟು ದಿನ ಆಯಿತು? 2 ತಿಂಗಳಾಯಿತು. ಅಲ್ಲ, 2 ತಿಂಗಳಿಗೆ ಡಿವೋರ್ಸ್ ತೊಗೊಳ್ಳೋವಂಥದ್ದು ಏನಾಗಿದೆ? ನೀವು ಪ್ರೀತಿ ಮಾಡಿ ಮದುವೆ ಆಗಿದ್ದ ಅಥವಾ ಮನೆಯವ್ರು ನೋಡಿ ಮದುವೆ ಆಗಿದ್ದ? ಮನೆಯವ್ರು ನೋಡಿ ಮದುವೆ ಆಗಿರೋದು ಮೇಡಮ್. ನೀವು ಡಿವೋರ್ಸ್ ತೊಗೊಳ್ಳೋಕ್ಕೆ ನಿರ್ಧಾರ ಮಾಡಿರೋದು ನಿಮ್ಮ ಮನೆಯವ್ರಿಗೆ ಗೊತ್ತಾ? ನಿಮ್ಮ ಸೈಲೆನ್ಸಿಂದನೇ ಗೊತ್ತಾಗ್ತಿದೆ ಈ ವಿಷಯ ನಿಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಅಂತ. ನಿಮ್ಮನ್ನು ನೋಡ್ತಾ ಇದ್ರೆ ನೀವು ಒಳ್ಳೆ ಜೋಡಿ ಥರನೇ ಕಾಣಿಸ್ತಾ ಇದ್ದೀರಾ. ಅಂಥದ್ರಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನು ಸಮಸ್ಯೆ? ಸಮಸ್ಯೆ ಅಂತ ಏನಿಲ್ಲ ಮೇಡಮ್, ಆದರೆ ಅಮೃತ ಅವ್ರ ಕನಸು, ಅವ್ರ ಗುರಿಗಳಿಗೆ ಈ ಮದುವೆ ಅಡ್ಡ ಆಗ್ತಿದೆ. ಅದಕ್ಕೋಸ್ಕರ ಡಿವೋರ್ಸ್ಗೆ ಅಪ್ಲೈ ಮಾಡಿರೋದು. ಅಲ್ಲ, ಇಷ್ಟು ಸಣ್ಣ ವಿಷಯಕ್ಕೆ ಯಾರಾದರೂ ಡಿವೋರ್ಸ್ ತಗೊಳ್ತಾರಾ? ನೋಡಿ, ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿದೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನೇ ಸಮಸ್ಯೆ ಇದ್ದರೂ ಕೂತು ಪರಸ್ಪರ ಮಾತಾಡಿ ಬಗೆಹರಿಸ್ಕೋಬೇಕಲ್ವಾ? ಅದಾಗ್ತಿಲ್ಲ ಅಂತಾನೆ ಮೇಡಮ್ ನಾವು ಈ ನಿರ್ಧಾರಕ್ಕೆ ಬಂದಿರೋದು. ನಾನು ಲಂಡನ್ನಲ್ಲಿ PhD ಮಾಡಬೇಕು ಅನ್ನೋದು ನನ್ನ ಗುರಿ. ಆ ಗುರಿಗೆ ಅಡ್ಡಿ ಆಗ್ತಿರೋದು ಈ ಮದುವೆ. ಹಾಗಾಗಿ ಡಿವೋರ್ಸ್ ತೊಗೊಂಡು ನಾನು ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಂತಿದ್ದೀನಿ. ಯಾಕೆ ಸಂಜೀವ್ ಅವರೇ, ನಿಮ್ಮ ಹೆಂಡತಿ ಆಸನ ನಿಮ್ಮಿಂದ ನೆರವೇರಿಸೋಕ್ಕಾಗಲ್ವಾ? ನಾನು ಈಗಿರೋ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಪ್ರಯತ್ನ ಪಡ್ತೀನಿ.
ಓಕೆ, ಇವ್ರು ನಿಮ್ಗೇನಾದರೂ ತೊಂದರೆ ಕೊಡೋದು ಅಥವಾ ಟಾರ್ಚರ್ ಮಾಡೋದು ಈ ಥರ ಏನಾದರೂ ಮಾಡ್ತಾ ಇದ್ದಾರಾ ಅಮೃತ? ಹಾಗೆಲ್ಲ ಏನೂ ಇಲ್ಲ ಮೇಡಮ್, ನಾವಿಬ್ಬರು ಗುಡ್ ಫ್ರೆಂಡ್ಸ್ ಥರ ಇದ್ದೀವಿ. ಅಲ್ಲ, ಅವರಿಂದ ಏನೂ ತೊಂದರೆ ಇಲ್ಲ ಅಂತೀರಾ, ನೀವಿಬ್ಬರು ಗುಡ್ ಫ್ರೆಂಡ್ಸ್ ಅಂತೀರಾ. ಹಾಗಿದ್ಮೇಲೆ ಇಲ್ಲಿ ಡಿವೋರ್ಸ್ಗೆ ಕರೆಕ್ಟಾಗಿರೋ ರೀಸನ್ನೇ ಸಿಗ್ತಾ ಇಲ್ವಲ್ಲ? ಹೀಗಾದರೆ ನಾನು ನಿಮ್ಗೆ ಹೇಗೆ ಡಿವೋರ್ಸ್ ಕೊಡ್ಸೋಕ್ಕಾಗತ್ತೆ ಹೇಳಿ? ಓಕೆ, ಸಂಜೀವ್ ಅವರೇ, ನಿಮಗೆ ಮನಸ್ಫೂರ್ತಿಯಾಗಿ ಡಿವೋರ್ಸ್ ಕೊಡೋಕ್ಕೆ ಒಪ್ಪಿಗೆ ಇದೆಯಾ? ನೋಡಿ, ಅವ್ರಿಗೆ ಡಿವೋರ್ಸ್ ಕೊಡೋಕ್ಕೆ ಮನಸ್ಸೇ ಇಲ್ಲ. ಖಂಡಿತ ಈ ಕೇಸು ಕೋರ್ಟಲ್ಲಿ ನಿಲ್ಲಲ್ಲ. ಹಲೋ ಸ್ಟೂಡೆಂಟ್ಸ್, ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಕಾಲೇಜ್ ಶ್ರೀ ಲಕ್ಷ್ಮೀ ಸರಸ್ವತಿ ವತಿಯಿಂದ ಟ್ಯಾಲೆಂಟ್ ಫೆಸ್ಟ್ ನಡೀತಿದೆ. ಸೊ ಎಲ್ರಿಗೂ ವೆಲ್ಕಮ್ ಯು ಆಲ್ ಟು ದ ಟ್ಯಾಲೆಂಟ್ ಫೆಸ್ಟ್ 2026. ಈಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ನಾಗರಾಜ್ ಸರ್ ಅವರು ಒಂದೆರಡು ಮಾತುಗಳಾಡುವಂತೆ ವೇದಿಕೆಗೆ ಕರಿತಿದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಮ್ಮ ಲಕ್ಷ್ಮೀ ಸರಸ್ವತಿ ಕಾಲೇಜ್ನ ಟ್ಯಾಲೆಂಟ್ ಫೆಸ್ಟ್. ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಜೊತೆ ಇರೋದಕ್ಕೆ ಭಾಳ ಹೆಮ್ಮೆ ಪಡ್ತಾ ಇದ್ದೀನಿ. ಐ ಸ್ಟ್ರಾಂಗ್ಲಿ ಬಿಲೀವ್ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಒಂದು ವಿಶಿಷ್ಟ ಪ್ರತಿಭೆ ಅಡಗಿರುತ್ತೆ. ಕೇವಲ ಓದೋದಷ್ಟೇ ಅಲ್ಲ, ಸಾಂಸ್ಕೃತಿಕ ಚಟುವಟಿಕೆಗಳು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸುತ್ತೆ. ಈ ವೇದಿಕೆ ಅಂತಹ ಒಂದು ವೇದಿಕೆ. ಇಲ್ಲಿ ಕೇವಲ ಗೆಲುವು ಮಾತ್ರ ಮುಖ್ಯ ಆಗೋದಿಲ್ಲ. ಪಾರ್ಟಿಸಿಪೇಷನ್ ಮಾಡೋ ಮನೋಭಾವ, ಶಿಸ್ತು, ಟೀಮ್ ಸ್ಪಿರಿಟ್, ಹೊಸದಾಗಿ ಕಲಿಯೋ ಆಸಕ್ತಿ ಇವೆಲ್ಲ ಮುಖ್ಯ ಆಗುತ್ತೆ. ಇಲ್ಲಿರುವಂತಹ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತಲೂ ಹೇಳಲ್ಲ, ಹಾಗೆ ಹೋಗ್ಬಿಡ್ತಾನೆ. ಯಾವಾಗಲೂ ಹೀಗೆ. ಲಕ್ಷ್ಮಿ, ಬೇಗ ಬೇಗ ರೆಡಿ ಆಗು. ನೀನು ರೆಡಿ ಆಗಲ್ವಾ ಆದಿ? ಮೊದಲು ನೀವು ರೆಡಿ ಆಗಿ. ನೀವು ಹೆಣ್ಮಕ್ಳು ರೆಡಿ ಆಗೋ ಅಷ್ಟರಲ್ಲಿ ನಾವು ಯುದ್ಧನೇ ಗೆದ್ದು ಬರ್ಬೋದು.